ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸೂರ್ಯವಂಶ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಈ ಸಿನಿಮಾ ಬಿಡುಗಡೆಯಾಗಿ ಇವತ್ತಿಗೆ 27 ವರ್ಷಗಳಾಯಿತು. ಸೊ ಇವತ್ತಿಗೂ ಕೂಡ ಅಂದರೆ ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಯಾವ ರೀತಿ ಸೆಲೆಬ್ರೇಷನ್ ಆಗಿತ್ತೋ ಅದೇ ರೀತಿ ಟಿ ವಿಯಲ್ಲಿ ಬಂದರೆ ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಇವತ್ತಿಗೂ ತುಂಬ ಎಲ್ಲ ಟಿ ಆರ್ ಪಿ ಪಡ್ಕೊಳ್ಳೋ, ಅಂದರೆ ಟಿ ವಿಲಿ ಟಿ ಆರ್ ಪಿ ಪಡ್ಕೊಳ್ಳೋ ಸಿನಿಮಾ ಯೂಟ್ಯೂಬಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆಯುವಂಥ ಸಿನಿಮಾಗಳಲ್ಲಿ ಸೂರ್ಯವಂಶ ಕೂಡ ಒಂದು. ಆಮೇಲೆ ತುಂಬ ಕನ್ಫ್ಯೂಷನ್ಸ್ ಆಗಿದ್ದು ಏನಂತಂದರೆ ಈ ಸಿನಿಮಾ 10ನೇ ತಾರೀಕು ರಿಲೀಸ್ ಆದರೆ ಜೂನ್ 10, 1999 ರಿಲೀಸ್ ಆಗಿತ್ತು ಅಥವಾ ಜೂನ್ 11ನೇ ತಾರೀಕು ರಿಲೀಸ್ ಆಗಿತ್ತು. ಸ್ವಲ್ಪ ಕನ್ಫ್ಯೂಷನ್ಸು, ಯಾಕೆಂದರೆ ತುಂಬ ಜನ ನಿನ್ನೆನೇ ವಿಶ್ ಮಾಡಿಬಿಟ್ಟಿದ್ರು. ಆಮೇಲೆ ನಾನು ಒಂದಿಷ್ಟು ಚೆಕ್ ಮಾಡಿದೆ, ಅದು ಯೂಟ್ಯೂಬಲ್ಲೂ ಕೂಡ ವಿಕಿಪೀಡಿಯಾ ಜೂನ್ 11ನೇ ತಾರೀಕು ಅಂತ ತೋರಿಸ್ತಾ ಇದೆ. ಹೀಗಾಗಿ ಇವತ್ತಿಗೆ ಈ ಸಿನಿಮಾ ಬಿಡುಗಡೆಯಾಗಿ 27 ವರ್ಷಗಳಾಗಿದೆ. ನಾನು ನಿನ್ನೆ ಮೊನ್ನೆ ನೋಡ್ದಂಗೆ ಅನ್ನಿಸ್ತಾ ಇದೆ ಈ ಸಿನಿಮಾ. ಇರಲಿ, ಈ ಸಿನಿಮಾ ಯಾವ ರೀತಿ ಹಿಟ್ ಆಯಿತು, ನಾವು ಥಿಯೇಟ್ರಲ್ಲಿ ಏನು ನಾನು ನೋಡೋಕ್ಕಾಗಿರಲಿಲ್ಲ, ಬಟ್ ನಾನು ಉದಯ್ ಟಿ ವಿ ಬಂದ ಮೇಲೇ ಈ ಸಿನಿಮಾ ನೋಡಿದ್ದು. ಈ ಸಿನಿಮಾ ಹಾಡುಗಳಂತರೂ ಎವರ್ ಗ್ರೀನ್, ಇವತ್ತಿಗೂ ಕೂಡ ಎವರ್ ಗ್ರೀನ್. ನೋಡ್ರು ವಿಮನ್ ಅವರು, ಅವರ ಮ್ಯೂಸಿಕ್ಕು, ಅವರು ರಚನೆ ಮಾಡಿರೋ ಹಾಡುಗಳು ಅತ್ಯದ್ಭುತ ಅಂತಲೇ ಹೇಳ್ಬೋದು. ಇದು ಸಿನಿಮಾ ಬಂದು ರೀಮೇಕ್ ಸಿನಿಮಾ, ಬಟ್ ರೀಮೇಕನ್ನು ಮೀರಿಸಿದ ಹಿಟ್ಟಾಗುವ ಸಿನಿಮಾಗಳಲ್ಲಿ ಸೂರ್ಯವಂಶನೂ ಕೂಡ ಒಂದು. ಈ ಸಿನಿಮಾವನ್ನು ಕುಮಾರಸ್ವಾಮಿ ಅವರು ನಿರ್ಮಾಣ ಮಾಡಿದ್ರು, ಎಸ್ ನಾರಾಯಣ ಅವರು ನಿರ್ದೇಶನ ಮಾಡಿದ್ರು. ಅವರೇ ಚಿತ್ರಕಥೆ, ಸಂಭಾಷಣೆ, ಹಾಡುಗಳನ್ನು ಕೂಡ ಬರೆದು ನಿರ್ದೇಶನ ಮಾಡಿದ್ರು. ಒಂದು ಚಿಕ್ಕ ರೋಲಲ್ಲೂ ಕೂಡ ಕಾಣಿಸ್ಕೊಂಡ್ರು. ಮಾಮ ಎಡಕಲ್ಲು ಗುಡ್ಡದ ಮೇಲೆ ಈ ಸೀನ್, ಅಂದರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅವನೇನು ಮಾಡೋಕ್ಕೆ ಕೆಲಸ ಇಲ್ಲ, ಅದೊಂದು ಸೀನು. ಆಮೇಲೆ ಕಥಾನಾಯಕನ ಬದುಕು ಬದಲಾಗುವ ಸಮಯ ಬಂದಾಗ ಅವ್ರು ಬಂದು ಅವ್ರು ದುಡ್ಡು ಕೊಡೋದು, ಅವೆರಡೂ ಸೀನು ಎಷ್ಟು ಅತ್ಯದ್ಭುತವಾಗಿದ್ದಾವೆ ಅಂದರೆ ಇವತ್ತಿಗೂ ಒನ್ ಆಫ್ ದ ಕಲ್ಟ್ ಕ್ಲಾಸಿಕಲ್ ಸಿನಿಮಾಗಳಲ್ಲಿ ಅದು ಕೂಡ ಒಂದು. ಜೊತೆಗೆ ಹೈಯೆಸ್ಟ್ ಟಿ ಆರ್ ಪಿ ಪಡೆಯುವ ಸಿನಿಮಾ, ಅಂದರೆ ಇವಾಗಲೂ ಕೂಡ ಪ್ರೈಮ್ ಟೈಮ್ನಲ್ಲಿ ಏನಾದರೂ ಈ ಸಿನಿಮಾ ಬಿಡುಗಡೆ ಪ್ರಸಾರ ಆಗ್ತಾ ಇದ್ದರೆ ಇವತ್ತಿಗೂ ಕೂಡ ಒಳ್ಳೆ ಟಿ ಆರ್ ಪಿ ಪಡೆಯುತ್ತೆ. ಇಡೀ ಕರ್ನಾಟಕದ ಎಲ್ಲೇ ಹೋಗಿ ಕೇಳಿದ್ರೆ ಈ ಸಿನಿಮಾದ ಡೈಲಾಗ್ಗಳು, ಹಾಡುಗಳು ಸಖತ್ ಫೇಮಸ್ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾರೆ. ತಂದೆ ಮತ್ತು ಮಗನಾಗಿ ತಂದೆಯ ಪಾತ್ರಕ್ಕೆ ಲಕ್ಷ್ಮಿ ಅವ್ರ ಪೇರಾದರೆ ಮಗನ ಪಾತ್ರಕ್ಕೆ ಈಶಾ ಕೊಪ್ಪಿಕರ್ ಅವರು ಆ್ಯಕ್ಟ್ ಮಾಡ್ತಾರೆ. ಓನನಲ್ಲೇ ಮತ್ತು ಹ್ಞೂ ಅಂತೀಯ ಸಿನಿಮಾಗಳಲ್ಲಿ ಕೂಡ ಮತ್ತೆ ಅವರು ಆ್ಯಕ್ಟ್ ಮಾಡಿದ್ರು. ಬಟ್ ಈ ಸಿನಿಮಾ ಕೊಟ್ಟಷ್ಟು ಅವರಿಗೆ ಖ್ಯಾತಿ, ಅವೆರಡು ಓನನಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ಟು. ಬಟ್ ಈ ಸಿನಿಮಾ ಒಂಥರ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ವಿಜಯಲಕ್ಷ್ಮಿ ಅವರು ಕೂಡ ಇವತ್ತಿಗೂ ಕೂಡ ತುಂಬ ಜನ ಪಾಪ ಅವರ ಬದುಕಲ್ಲಿ ಏರುಪೇರು ಆದಾಗೆಲ್ಲ ನಮ್ಮ ವಿಷ್ಣುವರ್ಧನ್ ಅವರಿಗೆ ಪ್ರೀತಿಸಿ ಮೋಸ ಮಾಡಿದ್ದಕ್ಕೆ ನೀನು ಹೀಗೆ ಆಗಬೇಕಂತಲೂ ಕೂಡ ಕಾಮೆಂಟ್ ಹಾಕ್ತಾರೆ. ಅದು ವೈಯಕ್ತಿಕ. ನೋಡಿ ಎಷ್ಟು ಸಿನಿಮಾವನ್ನು ಎಷ್ಟು ಪರ್ಸ್ನಲಾಗಿ ತೆಗೆದುಕೊಂಡಿದ್ದೀವಿ ಅಂತಂದರೆ ನಿಜವಾಗ್ಲೂ ವಿಷ್ಣುವರ್ಧನ್ ಅವ್ರನ್ನೇ ಅವ್ರು ಪ್ರೀತಿಸಿ ಮೋಸ, ಅಂದರೆ ಅವರು ಒಪ್ಕೊಳ್ಳಿಲ್ಲ ಅಂತಂದೇಳಿ. ಬಟ್ ಆ ಸಿನಿಮಾ ಹೆಂಗೆ ಟ್ವಿಸ್ಟ್ ಪಡೆಯುತ್ತೆ ನೋಡಿ. ಯಾರು ಅಂದರೆ ವಿಷ್ಣುವರ್ಧನ್ ಅವರ ಪಾತ್ರ ಏನು ಅವ್ರು ಇಷ್ಟಪಟ್ಟಿದ್ದು ಸಿಗಲಿಲ್ಲ, ಬಟ್ ನಮ್ಮನ್ನು ಇಷ್ಟಪಡೋರು ಇನ್ನೊಬ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಈಶಾ ಕೊಪ್ಪಿಕರ್ ಅವರ ಪಾತ್ರ ಬರುತ್ತಲ್ಲ, ಅತ್ಯದ್ಭುತ. ಕೊನೆಗೆ ಈ ಪಾತ್ರ ಬರೋದು ಯಾರು ಓದದೇ ಇರೋನು, ಅವನಿಗೆ ಅಷ್ಟೊಂದು ದಡ್ಡ ವಿವೇಚನೆ ಇಲ್ಲ ಅಂತ ಹೇಳಿದ ನಾಯಕಿನೇ ಕೊನೆಗೆ ಅವನ ಹತ್ರನೇ ಕೆಲಸಕ್ಕೆ ಬರೋದು. ವಾಟ್ ಇನ್ಸ್ಪಿರೇಷನ್ಸ್ ಅವರೇ. ಒಂದು ಬದುಕು, ಒಂದು ಸಮಾಜನ ಬದಲಿಸೋ ಸ್ಟೋರಿಗಳಲ್ಲೂ ಕೂಡ ಒಂದು ಸೀನ್ ಬರುತ್ತಲ್ಲ, ಪಾಂಡವಪುರಕ್ಕೆ ನೀರು ಬಿಡಬೇಕು ಅಂತಂದೇಳಿ ಅವರ ಮಾವ ಬಂದಾಗ DC ಕಲೆಕ್ಟರ್ ಆದಂಥ ನಾಯಕಿ ಅದನ್ನು ಬೀಳಿಸೋ ಥರ ಮಾಡಿ ಅವ್ರ ತಂದೆ ತಾಯಿ ಅಂದರೆ ಅವರ ಮಾವನ ಆಶೀರ್ವಾದ ತೊಗೊಳ್ಳೋದು. ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಎಂಡ್ವರೆಗೂ ಈ ಸಿನಿಮಾ ಸಖತ್ ಅಂತಲೇ ಹೇಳ್ಬೋದು. ದೊಡ್ಡಣ್ಣವರಾಗಿರ್ಬೋದು, ಮುಖ್ಯಮಂತ್ರಿ ಚಂದ್ರು ಅವರಾಗಿರ್ಬೋದು, ರಮೇಶ್ ಭಟ್ಟು, ಹೇಮಾ ಚೌಧರಿ ಅವರು, ಮೂಗ್ ಸುರೇಶು, ಮೈಕಲ್ ಅವರು, ಒಂದು ಆ ಭಿಕ್ಷಕನ ಪಾತ್ರ ಇವತ್ತಿಗೂ ಕೂಡ ಟ್ರೋಲ್ ಮಾಡೋ ಯಾವುದೇ ಒಂದು ಟ್ರೋಲಲ್ಲಾದರೂ ಕೂಡ ಈ ಸಿನಿಮಾದ ತುಣುಕುಗಳನ್ನ ಬಳಸೋದಂದ್ರೆ ಸಖತ್ ಕ್ರೇಜಿ ಅಂತಲೇ ಹೇಳ್ಬೋದು. ಈ ಫಿಗರ್ನೆಲ್ಲೋ ನೋಡ್ದಂಗೆ ಇದೆಯಲ್ಲ ಅಂತ ಹೇಳೋದು, ಹೀಗೆ ಹೋದರೆ ಪಾಂಡವಪುರಕ್ಕೆ ಇದು ಸಿಗುತ್ತೆ, ಕೈ ನೋವು ಬರುತ್ತೆ ಅಂತದಾಗಿರ್ಬೋದು. ಈ ನನ್ನ ಮಕ್ಳಿಗೆ ತಿಂದು ಉಂಡು ಏನೂ ಕೆಲಸ ಇಲ್ಲ, ಇದ್ಬಿಟ್ಟು ಅವ್ರನ್ನ ಇವ್ರು ಎಪ್ಸೋ ಅಂತ ಹೇಳ್ತಾರೆ. ಅವ್ನು ನನ್ನ ಸ್ಕೂಲ್ ಫ್ರೆಂಡ್ ಅಂತ ಹೇಳೋದು. ಆಮೇಲೆ ಮೇನಾಗಿ ನೀನು ಅವ್ರಿಗೆ ಒಳ್ಳೇದಾಗಲಿ ಇವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದಾರೆ, ನಿನಗೆ ಹಾರೈಸೋರು ಯಾರು ಅಂತ ಹೇಳಿದಾಗ ಭಗವಂತ ಅಂತ ಹೇಳೋದು. ನಮ್ಮೂರಲ್ಲಿ ಯಾರು ಸೆಂಟ್ ಹಾಕೋ ಬಡ್ಡಿ ಮಗ ಅಂತಂದೆ ಅದೊಂದಾಗೋದು. ಆಮೇಲೆ ಫೋಟೋ ತೆಗಿತಾವೆ ಬನ್ನಿ, ಇಲ್ಲ ಕನಕ ಬೇಡ ಈ ಸೂರ್ಯವಂಶದಾಗಿರೋ ಇಷ್ಟೇ ಜನ ಅಂತ ಹೇಳೋದು. ಆಮೇಲೆ ತಂದೆ ಮಾತನ್ನ ಕೇಳಿದಾಗ ಇವನು ಅಪ್ರಯೋಜಕ, ಅವನ ಜೊತೆ ಬರೋ ಅವಳು ಅಪ್ರಯೋಜಕ ಅನ್ನೋದು. ಈ ಸಖತ್ ಇಡೀ ಸಿನಿಮಾದ ಕತೆ, ಡೈಲಾಗ್ಸ್ಗಳು ಎಲ್ಲರಿಗೂ ಭಯಪಟ್ಟಾಗ್ಬಿಟ್ಟಿದ್ದಾವೆ.
ಅದೇಂದ್ರೂ ಪಕ್ಕ ನಿಜ. ಹಾಡುಗಳು ಅಷ್ಟೇ, ಅಂದರೆ ಇದು ತಾತ ಮಗಂದು ಏನೋ ಹಾಡು ಇತ್ತಲ್ಲ, ತಾತ ಮೊಮ್ಮಗನ ಸೆಂಟಿಮೆಂಟಲ್ಲ, ಒಂದೇ ಒಂದು ಕ್ವಶನ್ ಕೇಳ್ತೀನಿ ಹಾಡು ಮೂಲ ಸಿನಿಮಾದಲ್ಲಿ ಇರಲಿಲ್ಲ. ಬಟ್ ಇದನ್ನು ವಿ ಮನೋಹರವರು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರೆ ಆ ಹಾಡನ್ನ ಮಾಡ್ಕೊಂಡು. ನನಗೆ ಅಂದರೆ ಈ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಅನಿಸುತ್ತೆ. ಇದಾದಮೇಲೆ ಡೈಲಾಗ್ಗಳಿಗೆ ಆಗಿರ್ಬೋದು, ಆಮೇಲೆ ಒಂದೇ ಇದರಲ್ಲಿ ಶ್ರೀಮಂತ ಆಗದ ಒಂದು ಬಸ್ನ ತೊಗೊಂಡ್ಬಿಟ್ಟು ಕೂತ್ಕೊಂಡಲ್ಲಿ ಆ ಡೈಲಾಗ್ ಅದು ಸಖತ್ತಾಗಿದೆ ಡೈಲಾಗ್ಸ್ಗಳು. ಸೊ ಅವನು ಶ್ರೀಮಂತ ಆಗೋದು ಅದು ಎಷ್ಟು ಇನ್ಸ್ಪಿರೇಷನ್ ಅನಿಸುತ್ತೆ. ಈ ಸಿನಿಮಾ ಅಧಿಕ ವಾಚ್ ಆಗೋದು ಅಥವಾ ಟಿ ವಿಲಿ ಬಂದು ಒಳ್ಳೆ TRP ತೊಗೊಳ್ಳೋದು ಅದೆಲ್ಲ ವಿಚಾರ ಎಲ್ರಿಗೂ ಆಲ್ರೆಡಿ ನಾನು ಹೇಳಿಬಿಟ್ಟೆ, ಎಲ್ರಿಗೂ ಗೊತ್ತದು. ಇನ್ನು ಎಸ್ ನಾರಾಯಣ ಅವರೇ ಕೆಲವೊಂದು TV ಚಾನಲ್ಗಳಲ್ಲಿ ಸಂದರ್ಶನ ನೀಡಿದರು. ಈ ಸಿನಿಮಾ ರಿಲೀಸ್ ಆದಾಗ ಅಂದರೆ ಮೇನ್ಕಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರು, ಬೆಂಗಳೂರಿನ ಮೇನ್ಕಾ ಥಿಯೇಟ್ರು ಅದರ ಪ್ರಮುಖ ಚಿತ್ರಮಂದಿರ. ಅದು ಅಷ್ಟೊಂದೇನು ಇದಿರಲಿಲ್ವಂತೆ. ಈ ಸಿನಿಮಾಗೋಸ್ಕರ ಎಲ್ಲ ವಾಶ್ ಮಾಡಿ ತೊಳಸಿ ಸಿನಿಮಾ ರಿಲೀಸ್ ಮಾಡಿದ್ರು. ಇಡೀ ಫ್ಯಾಮಿಲಿ ಆಡಿಯನ್ಸೇ ಬಂದು ಈ ಸಿನಿಮಾನ ನೋಡಿದ್ರು. 15 ವಾರ 25 ವಾರ ಇವತ್ತಿಗೂ ಕೂಡ ಸ್ಟಿಲ್ ಅದರ ಒಂದು ಎವರ್ಗ್ರೀನ್ ಸಿನಿಮಾ ಅಂತಲೇ ಹೇಳ್ಬೋದು. ಆಮೇಲೆ ಈ ಸಿನಿಮಾ ರಿಲೀಸ್ ಆದಾಗ ಇವರು ಥಿಯೇಟ್ರ್ ವಿಸಿಟ್ ಅಂತ ಹೋದಾಗ ಬ್ಲ್ಯಾಕ್ ಟಿಕೆಟ್ ಮಾರೋರು ಕೂಡ ಎಸ್ ನಾರಾಯಣ ಅವ್ರು ಬಂದು ಕಾಲಿಗೆ ಬೀಳೋರು ಅಂತ. ಯಾಕೆ ಅಂತಂದರೆ ಬ್ಲ್ಯಾಕ್ ಟಿಕೆಟ್ ಮಾರಿನೇ, ಅಂದರೆ ಬ್ಲ್ಯಾಕ್ ಟಿಕೆಟ್ ಮಾರೋದು ತಪ್ಪು, ಆ್ಯಕ್ಚುಲಿ ತಪ್ಪದು. ಬ್ಲ್ಯಾಕ್ ಟಿಕೆಟ್ ಮಾರಿನೂ ಕೂಡ ಅವರು ಮನೆ ಕಟ್ಟಿಸ್ಕೊಂಡಿದ್ರು ಅಂತ. ಎಷ್ಟು ಜನ ಲೈಫನ್ನು ಬದಲಾಯಿಸ್ತಿದೆ ಆ ಸಿನಿಮಾ. ಬ್ಲ್ಯಾಕ್ ಟಿಕೆಟ್ ಮಾರೋದು ತಪ್ಪು, ಅದ್ರ ಬಗ್ಗೆ ಅಲ್ಲ, ಬಟ್ ಅವ್ರು ಹೇಳಿರೋದ್ರಿಂದ ನಾನು ಹೇಳ್ತಾ ಇರೋದು. ಇವತ್ತಿಗೂ ಕೂಡ ಆ ಚಿತ್ರದ ಹಾಡುಗಳಾಗಿರ್ಬೋದು, ಸಂಭಾಷಣೆ ಎಲ್ರಿಗೂ ಭಯಪಟ್ಟು ಆಗ್ಬಿಟ್ಟಿದ್ದಾವೆ. ಹೀಗಾಗಿ ನೀವು ಈ ಸಿನಿಮಾನ ಪಕ್ಕಾ ನೋಡಿರ್ತೀರ ಅಲ್ವಾ. ಇನ್ನೊಂದು ಅಂದರೆ ಇಡ್ಲಿ ಮಾಡುವಾಗ ಅವರು ಬಂದ್ಬಿಡ್ತಾರೆ, ಇದು ಅಲ್ಲಿ ಅಲ್ಲಪ್ಪ ನಾನು ಅಂತ ಹೇಳಿದಾಗ ಇಡ್ಲಿ ಇದು ಮಾಡೋದಾಗಿರ್ಬೋದು, ದುಡ್ಡು ಯಾರು ನಿಮ್ಮಪ್ಪ ಕೊಡ್ತಾನ ಅನ್ನೋದು ಆ ಡೈಲಾಗ್ಸ್ಗಳಾಗಿರ್ಬೋದು. ಆಮೇಲೆ ಇಡ್ಲಿನೆಲ್ಲ ಕವಿಚಿ ಉಪ್ಪಿಟ್ಟು ಥರ ಮಾಡಿ ಅದನ್ನು ಅವ್ರ ಮನೆಗೆ ತೊಗೊಂಡೋದಾಗ ನಮ್ಮ ಮನೆತನ ದೇವಸ್ಥಾನ ಪುಳಿಯೋಗರೆ ಅದು ಡೈಲಾಗ್ ಎಷ್ಟು ಸಖತ್ತಾಗಿದೆ ನೋಡಿ. ಇದು ನಂಗೆ ತುಂಬ ಇಷ್ಟ. ತುಂಬ ಬೇಜಾರಾದಾಗ, ಖುಷಿಯಾದಾಗ ಆ ಸಿನಿಮಾ ನೋಡ್ತಾನೆ ಇರ್ತೀನಿ. ಇಂಥ ಸಿನಿಮಾಗಳು ಬರಬೇಕು. ಅಂದರೆ ಇದು ರೀಮೇಕ್ ಸಿನಿಮಾ ಅಂತ ಅದನ್ನು ಕೂಡ ಮತ್ತೆ ನೀವು ಮೆನ್ಷನ್ ಮಾಡಿಬಿಡಿ. ಎಸ್ ನಾರಾಯಣ ಅವ್ರು ಬರೀ ರಿಮೇಕ್ ಸಿನಿಮಾ ಮಾಡಿದ್ರು ಹಾಗೆ ಹೀಗೆ ಅಂತ. ಬಟ್ ರಿಮೇಕ್ ಸಿನಿಮಾ ಮಾಡಿದ್ರು ಅಲ್ಲಿ ಒಳ್ಳೆತನ ಇಟ್ಟಿದ್ರು, ಅವ್ರದ್ದೇ ಆದಂಥ ಒಂದು ಹೊಸತನ ಇಟ್ಟರು ನೋಡಿ. ಅದನ್ನು ಮೀರಿಸಿದ ಸಿನಿಮಾ ಇದು. ಎಲ್ಲ ಭಾಷೆಗೂ ರೀಮೇಕ್ ಆದರೂ ಕೂಡ ಕನ್ನಡದ ಎಷ್ಟು ರೀಮೇಕನ್ನು ಮೀರಿಸಿದ ಒಂದು ಸೂಪರ್ ಮೂಲ ಚಿತ್ರವನ್ನೇ ಮೀರಿಸ್ಬಿಡ್ತು. ಆ ಲೆವೆಲಲ್ಲಿ ಸೂಪರ್ ಹಿಟ್ ಆದಂಥ ಸಿನಿಮಾಗಳಲ್ಲಿ ಸೂರ್ಯವಂಶ ಕೂಡ ಒಂದು. ನಾನು ಹೇಳಿದ ನಿಜ, ನಿಮಗೆ ಪಕ್ಕ ನಿಮ್ಮ ಮನಸ್ಸಲ್ಲೂ ಇದೇ ಭಾವನೆ ಬಂದಿರುತ್ತೆ. ಸೊ ನಿಮಗೇನು ಅನಿಸ್ತು ಈ ಸಿನಿಮಾದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.